ಪಾಕಿಸ್ತಾನದ ಮೇಲೆ ಯುದ್ಧ ಸಾರುತ್ತೆ ಖಂಡಿತವಾಗಿ ಯುದ್ಧ ಆಗೋದು ಫಿಕ್ಸ್. ಯುದ್ಧ ನಡೆದರೆ ಪಾಕಿಸ್ತಾನ ಕೇವಲ 4 ದಿನಗಳು ಮಾತ್ರ ನಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶಕ್ತಿ ಇದೆ. 4 ದಿನ ಕಳೆದ ನಂತರದಲ್ಲಿ ಅವರ ಪಟಾಕಿಗಳೆಲ್ಲವೂ ಟುಸ್ ಪಟಾಕಿ, ಅಸ್ತ್ರಗಳೆಲ್ಲವೂ ಕೂಡ ನಿಶಸ್ತ್ರ, ಶಸ್ತ್ರಗಳಿಲ್ಲದ ರೀತಿಯಲ್ಲಿ ಅವರ ಪರಿಸ್ಥಿತಿ ಬರುತ್ತೆ. ಗುಂಡುಗಳು ಖಾಲಿ ಆಗುತ್ತೆ, ಮದ್ದುಗಳು ಖಾಲಿ ಆಗುತ್ತೆ, ಸೇನೆ ಖಾಲಿ ಆಗುತ್ತೆ. ಸೇನೆಯಲ್ಲಿರುವಂಥ ಸೈನಿಕರಿಗೆ ಆಲ್ರೆಡಿ ಕೆಲಸವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಅಳಿದುಳಿದ ಸೈನಿಕರು ಗಡಿಗೆ ಬರ್ತಾರೆ. ಪಾಕಿಸ್ತಾನದ ಸೇನೆಗೆ ಅಗತ್ಯ ಶಸ್ತ್ರಾಸ್ತ್ರಗಳ ಕೊರತೆ ಖಂಡಿತ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಉಕ್ರೇನ್ ಮತ್ತು ಇಸ್ರೇಲ್ ದೇಶ. ಉಕ್ರೇನ್ ಮತ್ತು ಇಸ್ರೇಲ್ ದೇಶಗಳಿಂದ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗುತ್ತೆ. ಹೆಚ್ಚಾಗಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಉಕ್ರೇನ್ ಮತ್ತು ಇಸ್ರೇಲ್, ಯಾಕಂದರೆ ನಿರಂತರವಾದಂಥ ದಾಳಿಯಿಂದ, ಹಮಾಸ್ ಉಗ್ರರ ದಾಳಿಯ ಕಾರಣಕ್ಕಾಗಿ ಇಸ್ರೇಲ್ ಯುದ್ಧವನ್ನು ಮುಂದುವರಿಸಿದರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಸಾವಿರಾರು ದಿನಗಳಿಂದಲೂ ಕೂಡ ನಡೀತಾ ಇದೆ. ಸೊ ಈ ಹಿನ್ನೆಲೆ ಮದ್ದು ಗುಂಡುಗಳನ್ನು ಖರೀದಿ ಮಾಡಲಿಕ್ಕೆ, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಮೊದಲೇ ಪಾಕಿಸ್ತಾನ ಒಂದು ದರಿದ್ರ ದೇಶ. ಈ ದರಿದ್ರ ದೇಶ ಖರೀದಿ ಮಾಡಲಿಕ್ಕೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನುವ ರೀತಿಯಲ್ಲಿ, ಇಲ್ಲಪ್ಪ ನನಗೀಗ ಇಂಡಿಯಾದ ಭಯ ಇದೆ ಅಂತ ಹೇಳಿ ಖರೀದಿ ಮಾಡೋಕ್ಕೆ ಹೋದರೆ ತರಕಾರಿ ಅಂಗಡಿಯಲ್ಲಿ ಸಿಗುವಂಥ ತರಕಾರಿ ಅಲ್ಲ ಅದು. ಮೊದಲೇ ಜಾಗತಿಕ ಮಟ್ಟದಲ್ಲಿ 2 ಯುದ್ಧಗಳು ಚಾಲ್ತಿಯಲ್ಲಿದ್ದಾವೆ, ಒಂದು ಇಸ್ರೇಲ್ ಮತ್ತು ಉಕ್ರೇನ್. ಈ ಹಿನ್ನೆಲೆ ಪಾಕಿಸ್ತಾನಕ್ಕೆ ಕೊರತೆ ಖಂಡಿತ ಉಂಟಾಗುತ್ತೆ. ಮದ್ದುಗುಂಡುಗಳ ಕೊರತೆ, ಶಸ್ತ್ರಾಸ್ತ್ರಗಳ ಕೊರತೆ, ಫಿರಂಗಿಗಳ ಕೊರತೆ. ಹೀಗಾಗಿ ಈ ಕೊರತೆಯ ಲೆಕ್ಕಾಚಾರವನ್ನು ನೋಡೋದಾದರೆ ಏನೆಲ್ಲ ಆಗತ್ತೆ ಅಂತ ಹೇಳಿ, ಸದ್ಯದ ಸನ್ನಿವೇಶದಲ್ಲಿ ಯುದ್ಧ ನಡೆದರೆ 4 ದಿನಕ್ಕೆ ಪಾಕಿಸ್ತಾನ ಖಾಲಿ. ದೀರ್ಘಾವಧಿಯ ಯುದ್ಧ ನಡೆದರೆ ಪಾಕಿಸ್ತಾನ ಸ್ಥಿತಿ ಅಯ್ಯೋ ದೇವರೇ ಗತಿ. ಸೇನೆಗೆ ಮುಖ್ಯವಾದ ಬೇಕಾದಂಥ 155 mm ಶೆಲ್ಗಳ ಕೊರತೆ ಇದೆ. ಈ ಹಿನ್ನೆಲೆ ಪಾಕಿಸ್ತಾನದ ಫಿರಂಗಿಗಳ ದಳ ದುರ್ಬಲ ಆಗಿದೆ. M109 ಹುವಿಟರ್, BM-21 ರಾಕೆಟ್ ಅದು ಕೂಡ ಇಲ್ಲ. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಸಿತ್ತು ಪಾಕ್. ಗೌಪ್ಯವಾಗಿ ಉಕ್ರೇನ್ಗೆ ಯುದ್ಧ ಸಾಮಗ್ರಿಯನ್ನು ಪಾಕಿಸ್ತಾನ ಕೊಟ್ಟಿತ್ತು. ಇದೀಗ ತಾನು ಯುದ್ಧ ಮಾಡದಂಥ ಸ್ಥಿತಿಗೆ ಬಂದು ತಲುಪಿದೆ ಪಾಕಿಸ್ತಾನ. ಜಾಗತಿಕ ಮಟ್ಟದಲ್ಲಿ ಉಂಟಾದ ಒಪ್ಪಂದಗಳ ಹಿನ್ನೆಲೆ ಪಾಕಿಸ್ತಾನಕ್ಕೆ ಈಗ ಈ ದುರ್ಗತಿ ಬಂದಿದೆ. ಹಣ ಕೊಡ್ತೀವಿ ಅಂದರೂ ಕೂಡ ಹಣವೇ ಇಲ್ಲ, ಹಣ ಕೊಡ್ತೀವಿ ಅಂದರೂ ಕೂಡ ಸಿಗಲ್ಲ. ಸದ್ಯದ ಸ್ಥಿತಿಯಲ್ಲಿ ಯುದ್ಧ ನಡೆದರೆ 4 ದಿನವೂ ಕೂಡ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. 4 ದಿನ ಆದರೂ ಅವರ ಮಾತುಗಳು ಕೇಳಬೇಕು ನೀವು. ನಾವು ಅಣುಬಾಂಬನ್ನು ಸ್ಫೋಟಿಸ್ತೀವಿ, ನ್ಯೂಕ್ಲಿಯರ್ ಪ್ರಯೋಗ ಮಾಡ್ತೀವಿ, ನಮಗೆ ಸಂಖ್ಯಾಬಲ ಲೆಕ್ಕಕ್ಕಿಲ್ಲ, ನಮ್ಗೆ ಬೇಕೇ ಆಗಿಲ್ಲ, ಸಾಮರ್ಥ್ಯ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಹೀಗೆ ಅಣುಬಾಂಬ್ ಸ್ಫೋಟಿಸ್ತೀವಿ ಅಂತ ಹೆದರಿಸೋದಂಗೆ ಭಾರತ ಹೆದರಿ ತರಗುಟ್ಟು ಹೋಗ್ಬಿಡ್ಬೇಕು ಅನ್ನುವ ರೀತಿಯಲ್ಲಿ ಅದು ಭ್ರಮೆಯನ್ನು ಕಾಣ್ತಾ ಇದೆ, ಭ್ರಮೆ ನೋಡ್ತಾ ಇದೆ. ಆ ಭ್ರಮೆಯನ್ನು ಬಿಟ್ಟು ನಿಶ್ಚಲವಾಗಿ ನೋಡಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧ ಸಾವಿರಾರು ದಿನಗಳಿಂದಲೂ ನಡೀತಾ ಇದೆಯಲ್ಲ. ಉಕ್ರೇನ್ಗೆ ರಹಸ್ಯವಾಗಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿತ್ತು ಅನ್ನೋ ಅಂಶ ಈಗ ಗೊತ್ತಾಗ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ ಕಾರಣಕ್ಕಾಗಿ ಎಲ್ಲವೂ ಕೂಡ ಉಕ್ರೇನ್ ಯುದ್ಧದಲ್ಲಿ ಕಳೆದು ಹೋಗಿದ್ದಾವೆ, ಖಾಲಿಯಾಗಿದ್ದಾವೆ. ಉಕ್ರೇನ್ಗೆ ಇನ್ನೂ ಕೊರತೆ ಇದೆ. ಹಾಗೆ ನೋಡಿದ್ರೆ ಉಕ್ರೇನ್ ದೇಶಕ್ಕೆ ಶಸ್ತ್ರಾಸ್ತ್ರಗಳ ಅಗತ್ಯ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಉಕ್ರೇನ್ ಬಳಿ ಹೋದರೆ ನನಗೇ ಗತಿ ಇಲ್ಲ, ನಿಮಗೆ ಎಲ್ಲಿ ಕೊಡಲಿ ಅನ್ನೋ ಸ್ಥಿತಿ ಬರುತ್ತೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಸಂದಿಗ್ಧ ತ್ರಿಶಂಕು ಪರಿಸ್ಥಿತಿ. ಹೀಗಿದ್ದಾಗ ಮುಚ್ಕೊಂಡಿರಬೇಕಾಗಿತ್ತು ಪಾಕಿಸ್ತಾನ ಭಾರತವನ್ನು ಕೆಣಕುವಂಥ ಪ್ರಯತ್ನ, ಈ ಕುತಂತ್ರ ಷಡ್ಯಂತ್ರ ಮಾಡಬಾರ್ದಾಗಿತ್ತು. ಈಗ ಕೆಣಕ್ಕಿದೆ, ಈಗ ತಿಣುಕುವ ಪರಿಸ್ಥಿತಿಗೆ ಬಂದು ನಿಂತಿದೆ.